ಕೃಷಿ ಹೊಂಡದಲ್ಲಿ ಈಜಲು ಹೋಗಿ 4 ಸಾವನ್ನಪ್ಪಿದ್ದಾರೆ. 4 ಮಕ್ಕಳ ಪಾಲಿಗೆ ಮೃತ್ಯು ಕೂಪವಾದಂತಹ ಈ ಒಂದು ಹೊಂಡ. ಕೃಷಿ ಹೊಂಡದಲ್ಲಿ ಈಜಲು ಅಂತ ಹೋಗಿದ್ದಂತಹ 4 ಸಾವನ್ನಪ್ಪಿದ್ದಾರೆ. 4 ಮಕ್ಕಳ ಪಾಲಿಗೆ ಮೃತ್ಯು ಕೂಪವಾದ ಹೊಂಡ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಗನೂರು ಗ್ರಾಮ ಅಲ್ಲಿ ನಡೆದಿರುವಂತಹ ಘಟನೆ. ಕಿರಣ, ಬಸಮ್ಮ, ಶರತ್, ಹಣಮೇಶ್ ಸಾವನ್ನಪ್ಪಿದ್ದಾರೆ. ಮಕ್ಕಳ ಮೃತದೇಹದ ಮುಂದೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕೃಷಿ ಹೊಂಡದಲ್ಲಿ ಈಜಲು ಹೋಗಿ 4 ಸಾವನ್ನಪ್ಪಿದ್ದಾರೆ. ಇನ್ನು 4 ಮಕ್ಕಳ ಪಾಲಿಗೆ ಈಗ ಮೃತ್ಯು ಕೂಪವಾಗುತ್ತಾ ಒಂದು ಹೊಂಡ. ಇನ್ನು ಕುಟುಂಬಸ್ಥರು ಒಂದು ಕಡೆ ಅವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಯಾಕೆಂತಂದರೆ ಅವರನ್ನ ಮಕ್ಕಳನ್ನ ಕಳೆದುಕೊಂಡು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಜೊತೆಗೆ ಗ್ರಾಮದಲ್ಲೂ ಕೂಡ ಸೂತಕದ ಛಾಯೆ ಆವರಿಸಿದೆ. ಕಿರಣ್, ಬಸಮ್ಮ, ಶರತ್, ಹಣಮೇಶ್ ಮೃತ ದುರ್ದೈವಿಗಳು ಅಂತ ತಿಳಿದು ಬಂದಿದೆ. ಮಕ್ಕಳ ಮೃತದೇಹದ ಮುಂದೆ ಪೋಷಕರು ಆಕ್ರಂದಿಸ್ತಾ ಇದ್ದಾರೆ. ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ನಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮಕ್ಕಳು ಈಜೋದಕ್ಕೆ ಅಂತ ಕೃಷಿ ಹೊಂಡಕ್ಕೆ ಹೋಗ್ತಾರೆ. ಆ ಒಂದು ಕೃಷಿ ಹೊಂಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಜು ಬಾರದೆ ಮೃತಪಟ್ರ ಅಥವಾ ಈಜಲು ಹೋಗಿದ್ದಾರೆ ಅಂತ ಆಬ್ವಿಯಸ್ಲಿ ಈಜು ಬರಲೇಬೇಕಾಗತ್ತೆ. ಆದರೆ ಹೆಂಗೆ ಸಾವನ್ನಪ್ಪಿದ್ರು ಅನ್ನೋದು ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆಯಾಗಿದೆ. ಅಥವಾ ಏನಾದರೂ ಕಾಲು ಮಣ್ಣಿನಲ್ಲಿ ಹೂತ್ಕೊಂತ ಇನ್ನು ಸಾಕಷ್ಟು ಅನುಮಾನಗಳು ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು 4 ಮಕ್ಕಳ ಪಾಲಿಗೆ ಈಗ ಒಂದು ಹೊಂಡ ಏನಿತ್ತು ಮೃತ್ಯು ಕೂಪವಾಗಿದೆ. ಒಂದು ಕಡೆ ಆ ಒಂದು ಹೊಂಡದಿಂದ ಅಂದರೆ ಕೃಷಿ ಹೊಂಡದಿಂದ ರೈತರಿಗೆ ಅನುಕೂಲ ಆಗ್ತಾ ಇತ್ತು. ಆದರೆ ಆ ಒಂದು ಕೃಷಿ ಹೊಂಡವೇ ಕೇವಲ 4 ಮಕ್ಕಳ ಪಾಲಿಗೆ ಅಷ್ಟೇ ಅಲ್ಲ, ಇಡೀ ಗ್ರಾಮದ ಪಾಲಿಗೆ ಮೃತ್ಯು ಕೂಪ ಅಂತ ಹೇಳ್ಬೋದು. ಇನ್ನೂ ಕೂಡ ಏನೂ ಅರಿಯದಂತಹ ಕಂದಮ್ಮಗಳು, ಹಿಂಗೆ 6 ವರ್ಷ 11 ವರ್ಷ ಈ ರೀತಿಯ ಪುಟ್ಟ ಏಜ್ನವರು ಇನ್ನೂ ಕೂಡ ಪ್ರಪಂಚವನ್ನು ನೋಡೋದು ಬಹಳ ಇತ್ತು. ಆದರೆ ಆ ಒಂದು ಪ್ರಪಂಚವನ್ನು ನೋಡಲಿಕ್ಕೂ ಮುಂಚೆಯೇ ಈಗ ಅಸುನೀಗಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೇವರಾಜು. ಒಂದು ಕೃಷಿ ಹೊಂಡ ಇಡೀ ಗ್ರಾಮಕ್ಕೆ ಮೃತ್ಯು ಕೂಪ ಆಗಿದೆ. ಕೇವಲ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಗ್ರಾಮದಲ್ಲೇ ಈಗ ಸೂತಕದ ಛಾಯೆ ಆವರಿಸಿದೆ. ಏನೆಲ್ಲ ಅಪ್ಡೇಟ್ ಇದೆ? ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ನಿಜಕ್ಕೂ ಕೂಡ ಸದ್ಯಕ್ಕೆ ಗ್ರಾಮದಲ್ಲಿ ಒಂದು ಸೂತಕದ ಛಾಯೆ ಆವರಿಸಿದೆ. ಆ ಮಕ್ಕಳಿನ್ನೂ ಕೂಡ ಪ್ರಪಂಚವನ್ನು ನೋಡಿರಲಿಲ್ಲ. ಪ್ರಪಂಚ ಯಾವ ರೀತಿ ಇದೆ ಅಂತ ನೋಡಿರಲಿಲ್ಲ. ಪ್ರಪಂಚವನ್ನು ನೋಡುವ ಮೊದಲೇ ಅಸುನುಗ್ಗಿದ್ದಾರೆ. ಇನ್ನು ಕುಟುಂಬದವರು ಕೂಡ ಆಕ್ರಂದಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಆ ಒಂದು ಮಕ್ಕಳ ಮುಂದೆ ಕೂತ್ಕೊಂಡು ಕುಟುಂಬಸ್ಥರು ಯಾವ ರೀತಿ ಗೋಳಾಡ್ತಾ ಇದ್ದಾರೆ ಅಂತ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಆ ಒಂದು ಕುಟುಂಬಸ್ಥರ ಆಕ್ರಂದನ ಯಾವ ರೀತಿ ಮುಗಿಲು ಮುಟ್ಟಿದೆ ಅಂತ. ಅಂದರೆ ಯಾಕೆಂತಂದರೆ ಯಾರಿಗೇ ಆದರೂ ಅಷ್ಟೇ ಪುಟ್ಟ ಮಕ್ಕಳು ಇನ್ನೂ 6 ವರ್ಷ 11 ವರ್ಷ ಅಂತಹ ಮಕ್ಕಳು ತಂದೆ ತಾಯಿಯ ಮುಂದೆ ಪ್ರಾಣ ಕಳ್ಕೊಂಡಿದ್ದಾರೆ. ನನ್ನ ಮಕ್ಕಳಿಗೆ ಪ್ರಾಣ ಇಲ್ಲ ಅಂತಂದರೆ ಎಂಥದ್ದೇ ತಂದೆ ತಾಯಿ ಆದರೂ ಅಷ್ಟೇ ಅವರ ಗೋಳಾಟವನ್ನು ಕೇಳಲಿಕ್ಕೆ ಸಾಧ್ಯ ಆಗಲ್ಲ ಬಿಡಿ. ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಗೋಳಾಡ್ತಾ ಇದ್ದಾರೆ ಅಂತ. ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಪೋಷಕರು, ಜೊತೆಗೆ ಸಂಬಂಧಿಕರು. ಒಂದು ಪುಟ್ಟ ಕಣ್ಣು ಮುಂದೆ ಆಟ ಆಡ್ಕೊಂಡಿತ್ತು ಅಂತಹ ಮಗು ಇವತ್ತು ಇಲ್ಲ ಅಂತಂದರೆ ಎಂಥವ್ರಿಗೆ ಆದರೂ ಕೂಡ
ಬಹಳ ಬೇಜಾರಾಗುತ್ತೆ. ಜೊತೆಗೆ ತಂದೆ ತಾಯಿ ಸತ್ತ ನಂತರ ಮಕ್ಕಳು ನಮ್ಮ ಹೆಣಕ್ಕೆ ಬೆಂಕಿ ಹಚ್ಚಬೇಕು ಅಂತ ಯೋಚನೆ ಮಾಡ್ತಾರೆ. ನಮ್ಮ ಯಾವುದೇ ಭಾರತೀಯರಾದರೂ ಕೂಡ ಈ ರೀತಿ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಇನ್ನೂ ಬೆಳೀತಾ ಇದ್ದಂತಹ ಮಗುಗೆ ನಾವು ಒಂದು ಕೊಳ್ಳಿಯನ್ನು ಇಡಬೇಕು ಅಥವಾ ಆ ಮಕ್ಕಳನ್ನು ಹೋಗಿ ಮಣ್ಣು ಮಾಡಬೇಕು ಅಂತಂದರೆ ಎಂಥ ತಂದೆ ತಾಯಿಗಾದರೂ ಕೂಡ ಕರಳು ಹಿಂಡುವಂತಹ ದೃಶ್ಯ ಇದು. 4 ಜನ ಮಕ್ಕಳು ಅಂದರೆ ಒಂದೇ ಗ್ರಾಮದ 4 ಮಕ್ಕಳು ಹಸುನೀಗಿದ್ದಾರೆ. ಮಕ್ಕಳ ಮೃತದೇಹದ ಮುಂದೆ ಪೋಷಕರು ಗೋಳಾಡ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಪ್ರಕರಣ ಕೂಡ ದಾಖಲಾಗಿದೆ. ಕೃಷಿ ಹೊಂಡದಲ್ಲಿ ಈಜಲಿಕ್ಕೆ ಅಂತ ಹೋಗಿದ್ರಂತೆ. ಈಜಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಜಲಿಕ್ಕೆ ಹೋದ ಮಕ್ಕಳು ವಾಪಸ್ ಬರೋದಿಲ್ಲ ಅಂತ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮಕ್ಕಳು ಈಗ ಸದ್ಯಕ್ಕೆ ಮೃತಪಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.